ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಬಾಳಬೆಳಕು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಿರಿಯರು ಅಂತಂದ ತಕ್ಷಣ ಮನೆಯಲ್ಲಿ ಸಾಮಾನ್ಯವಾಗಿ ವಯಸ್ಸಾಗಿದೆ, ಎಲ್ಲೂ ಓಡಾಡಬೇಡಿ, ಹೀಗಿರಿ ಹಾಗಿರಿ ಅಂತ ಕಂಡೀಷನ್ಸ್ ಹಾಕೋರನ್ನ ಜಾಸ್ತಿ ನೋಡ್ತೀವಿ. ಅವಾಗೆಲ್ಲ ಮುಜುಗರ ಅನಿಸುತ್ತೆ. ಯಾಕೆ ಅಂದರೆ ಇಷ್ಟು ಜೀವನ ಕಂಡ ನಾವು ಯಾತಕ್ಕೆ ಹೀಗೆ ಎಲ್ಲ ಕಟ್ಟುಪಾಡುಗಳಿಗೆ ಒಳಪಟ್ಟೇ ಇರಬೇಕು ಅಂತ ಯೋಚಿಸ್ತಾರೆ. ಇನ್ನು ಈ ಹಿರಿಯರಿಗೆ ಯಾವುದೇ ರೀತಿಯ ಹವ್ಯಾಸಗಳಿಲ್ಲ ಅಂತಂದರೆ ಮನೆ ಒಂದು ರೀತಿಯ ಬಂಧನದ ಥರ ಆಗಕ್ಕೆ ಶುರು ಆಗಿಬಿಡುತ್ತೆ. ಇದು ಒಂಥರ ಇಂಡೈರೆಕ್ಟ್ ವೇ ಆಫ್ ಗೃಹ ಬಂಧನ, ಹೌಸ್ ಅರೆಸ್ಟ್ ಅಂತ ಹೇಳಬಹುದು. ಈ ಒಂದು ಕಾರಣದಿಂದಾಗೇ ಹಿರಿಯರಲ್ಲಿ ಡಿಪ್ರೆಷನ್, ಖಿನ್ನತೆ ತಲೆದೋರಕ್ಕೆ ಶುರುವಾಗುತ್ತೆ. ಯಾಕೋ ಇದ್ದಕ್ಕಿದ್ದಂಗೆ ನಮ್ಮಪ್ಪ ಅಮ್ಮ ತುಂಬ ಸಿಡುಕ್ತಾರೆ, ಮುಂಚೆ ಹೀಗಿರಲಿಲ್ಲ, ಯಾಕೋ ಎಲ್ಲದಕ್ಕೂ ಕೂಗಾಡ್ತಾರೆ, ಮುಂಚೆ ಹೀಗಿರಲಿಲ್ಲ, ಹೀಗೆಲ್ಲ ಹೇಳೋದನ್ನು ಕೇಳ್ತಾ ಹೋಗ್ತೀವಿ. ಯಾಕೆ ಹೀಗೆ ಬದಲಾದರು ಅನ್ನೋ ಕಾರಣ ಹುಡುಕಿದಾಗ ಹಿರಿಯರಿಗೂ ಮನೋಲ್ಲಾಸ, ಮನೋರಂಜನೆ, ಹವ್ಯಾಸ, ಹೊರಗಿನ ಪ್ರಪಂಚದ ಜೊತೆ ಸೌಖ್ಯ ಇದೆಲ್ಲ ಬೇಕಾಗತ್ತೆ ಅಂತ ಅನಿಸುತ್ತೆ. ಆ ಹಿನ್ನೆಲೆಯಲ್ಲೇ ನಾವು ಬಾಳಬೆಳಕು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುವಂಥ ಕಾರ್ಯಕ್ರಮ ಹಿರಿಯರಿಗೆ ಪ್ರವೃತ್ತಿಯ ಪ್ರಾಮುಖ್ಯತೆ ಅಂತ. ಈ ಬಗ್ಗೆ ಇವತ್ತು ನಮ್ಮ ಜೊತೆಗಿರೋದು ಮಾತಾಡೋದಕ್ಕೆ ಅಂತ ಅನಿಲ್ ಕುಮಾರ್ MK ಅವರು. ಇವರು ಮೆಕ್ಯಾನಿಕಲ್ ಇಂಜಿನಿಯರ್, ವೃತ್ತಿಯಲ್ಲಿ HAL ಸಂಸ್ಥೆಯಲ್ಲಿ ಕೆಲಸ ಮಾಡಿದಂಥವ್ರು, ಜೊತೆಗೆ ಗಾಯನವನ್ನು ಪ್ರವೃತ್ತಿಯಾಗಿ ಉಳಿಸ್ಕೊಂಡು ಬಂದಿರೋರು. ಇವರ ಪ್ರವೃತ್ತಿ ಮತ್ತು ನಿವೃತ್ತಿಯ ನಂತರದ ಜೀವನ ಇದೆಲ್ಲದರ ಬಗ್ಗೆ ಇವತ್ತು ಪರಿಚಯ ಮಾಡ್ಕೊಳ್ತಾ ಹೋಗೋಣ. ನಮಸ್ಕಾರ ಅನಿಲ್ ಕುಮಾರ್ ಅವರೇ. ನಮಸ್ಕಾರ ಮೇಡಮ್. ನೀವು ಮೂಲತಃ ಎಲ್ಲಿನವರು? ನಾವು ಮೂಲತಃ ಮೈಸೂರಿನವರು. ಓಕೆ. ಮತ್ತು ಓದು ಮತ್ತು ಕೆಲಸ ವೃತ್ತಿ ಎಲ್ಲನೂ ಬೆಂಗಳೂರಿನೊಳಗೆ ಆಗಿದ್ದು. ಅಂದರೆ ಹುಟ್ಟಿದ್ದು ಮೈಸೂರು? ಹೌದು, ಮೈಸೂರು. ಅದರಿಂದನೇ ಮೈಸೂರು ಕೃಷ್ಣಮೂರ್ತಿ ಅನಿಲ್ ಕುಮಾರ್ ಅಂತಾನೆ ನನ್ನ ಇದು. ಓಕೆ. ಸೊ ಮೈಸೂರಿನವರು, ಮೂಲತಃ ಮೈಸೂರಿನವರು. ನಿಮ್ಮ ಅಪ್ಪ ಅಮ್ಮ ಅಲ್ಲೇ ಇದ್ರಾ? ಹೌದು, ನಮ್ಮ ತಂದೆಯವರು ಮೈಸೂರಿನವರು, ನಮ್ಮ ತಾಯಿಯವರು ಮೈಸೂರಿನವರು. ಸೊ ಹಾಗೆ ನಮ್ಮ ತಂದೆಯವರು ವಿದ್ಯುತ್ ಶಕ್ತಿ ಮಂಡಳಿಯೊಳಗೆ ಕೆಲಸ ಇದ್ದಿದ್ದರಿಂದ ಅವರು ಬೆಂಗಳೂರಲ್ಲಿ ಸೆಟ್ಲ್ ಆದರು. ಕೊನೆ ರಿಟೈರ್ ಆದಮೇಲೆ ಮೊದಲು ಬಂದರು, ಇಲ್ಲಿ ಕೆಲಸದಲ್ಲೂ ಬೆಂಗಳೂರೊಳಗೆ ಇದ್ದು, ನಂತರದಲ್ಲೂ ಇಲ್ಲೇ ಸೆಟ್ಲ್ ಆಗಿದ್ದು. ಅಂದರೆ ನೀವು ಹುಟ್ಟಿದ ಮೈಸೂರು ಆದರೂ ಬೆಳೆದಿದ್ದೆಲ್ಲ ಬೆಂಗಳೂರೇನೆ. ಓಕೆ. ಯಾವ ಏರಿಯಾನಲ್ಲಿ ಇದ್ರಿ ಬೆಂಗಳೂರು? ರಾಜಾಜಿನಗರ ಇದ್ದಿದ್ದು. ಈಗ ಬಸವೇಶ್ವರ ನಗರಕ್ಕೆ ಮೂವ್ ಆಗಿದ್ದೀವಿ. ಓಕೆ. ಅಂದರೆ ಅಲ್ಲೇ ಅಕ್ಕಪಕ್ಕದಲ್ಲೇ. ಹೌದೌದು. ಅದೇ ಒಂದೇ ಪ್ರದೇಶದೊಳಗೆ ಇಷ್ಟು ವರ್ಷನೂ ಅದೇ ಒಂದು ಇದರೊಳಗೆ ಸಾಂಸ್ಕೃತಿಕ ಪರಿಸರದೊಳಗೆ ಬೆಳೆದಿದ್ದು. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಮುಂದುವರೆದ. ಅಂದರೆ ನಿಮ್ಮ ಶಾಲಾ ವಿದ್ಯಾಭ್ಯಾಸ, ಕಾಲೇಜು ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರೇ? ಹೌದು ಹೌದು. ಬೆಂಗಳೂರು ಬಿಟ್ಟು ಹೊರಗಡೆ ಹೋಗೋ ಪ್ರಮೇಯವೇ ಬರಲಿಲ್ಲ? ಬರಲಿಲ್ಲ. ಹೌದು. ನೀವು ಓದಿದ್ದು ಯಾವ ಕಾಲೇಜು, ಏನು ಓದಿದ್ರಿ? ನಾ ಹೇಳ್ತಾ ಇದ್ದೆ ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ. BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಇಂಜಿನಿಯರಿಂಗ್ ಮುಗಿಸಿದೆ. ನಂತರದಲ್ಲಿ ನಾನು HAL ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿದ್ದು. ಸೊ ಅಲ್ಲಿ ನಾನು ಆಗೆಲ್ಲ ನಾನು ಇಂಜಿನಿಯರ್ ಅಂತಂದರೆ ಈಗಿನ ಕಾಲದ ಥರ CET ಅದು ಏನೂ ಇರಲಿಲ್ಲ. ಇಂಜಿನಿಯರಿಂಗಲ್ಲಿ ಅದರಲ್ಲೂ BMS ಕಾಲೇಜಲ್ಲಿ ಸೀಟ್ ಸಿಗೋದು ಅಂದರೆ ಕಷ್ಟ ಸಾಧ್ಯ ಅಲ್ಲ. ಮೆರಿಟ್ ಅವಾಗ ಇದ್ದಿದ್ದೆ 4-6 ಕಾಲೇಜುಗಳಷ್ಟೇನೆ. ಬೆಂಗಳೂರಲ್ಲಿ UEC ಪ್ಯೂರ್ ಗೌರ್ಮೆಂಟು, BMS ಕಾಲೇಜು ಏಡೆಡ್ ಅಂತ ಹೇಳಿ ಏಡೆಡ್ ಕಾಲೇಜು. ಸೊ BMS ಕಾಲೇಜಲ್ಲಿ ಇದು ಆವಾಗ ನಮಗೆ PUC ಮಾರ್ಕ್ಸ್ ಇದನ್ನ ಮೇಲೇ ಇದು ಕೌನ್ಸಲಿಂಗ್ ಮಾಡಿ ಇದು ಮಾಡೋರು. ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತ ಇತ್ತು, DTE ಅಂತ. ಅಲ್ಲಿ ಇಂಟರ್ವ್ಯೂ ಮಾಡಿ ಸೀಟ್ಸ್ ಅಲಾಟ್ ಮಾಡೋರು. ನಿಮ್ಮ ತಂದೆ ಖಾಸಗಿ ಕಾಲೇಜಿಗೆ ನಿಮ್ಮನ್ನು ಸೇರಿಸೋದಕ್ಕೆ ಒಪ್ಕೊಂಡ್ರ? ಯಾಕಂದರೆ ಆಗೆಲ್ಲ ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕ್ತಾ ಇದ್ದಂಥ ಕಾಲ. ಇದು ಆ್ಯಕ್ಚುಲಾಗಿ ಖಾಸಗಿ ಅಂತ ಅಲ್ಲ, ಇದು ಏಡೆಡ್ ಅಂತ ಹೇಳಿ. ಅಂದರೆ ಇದು ನಮ್ಮ ಒಂದು ಗೌರ್ಮೆಂಟ್ ಸೀಟ್ಸೇ ಅಲಾಟ್ ಆಗಿದ್ದರಿಂದ ಇದು ಹೆಚ್ಚಿನ ಖರ್ಚು ಇರಲಿಲ್ಲ. ಹಾಗಾಗಿ RV ಕಾಲೇಜು ಮತ್ತು ರಾಮಯ್ಯ ಕಾಲೇಜೆಲ್ಲ ಪೇಯ್ಡ್ ಸೀಟ್ಸು, ಕ್ಯಾಪಿಟೇಷನ್ ಸೀಟ್ಸ್ ಅಂತ ಹೇಳಿ. ನಮಗೆ ಆ ಥರ ಇರಲಿಲ್ಲ. ಹಾಗಾಗಿ ನಮಗೆ ಆ ಒಂದು ಓದಿಸೋ ಅಂತ ಇದು ಆಯಿತು, ಸೌಕರ್ಯನೂ ಆಯಿತು. ನಿಮ್ಮ ಜೊತೆ ಒಡ ಹುಟ್ಟಿದವರು? ನನ್ನ ಒಬ್ಬರು ಅಣ್ಣ, ಒಬ್ಬರು ಅಕ್ಕ. ಒಬ್ಬರು ಅವರು ನಮ್ಮ ಅಣ್ಣ ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ BE ಮಾಡಿ, ಆಮೇಲೆ ಏರೋನಾಟಿಕಲ್ ಇಂಜಿನಿಯರಿಂಗ್ ME ಮಾಡಿ, ಆಮೇಲಿಂದ PhD ಮಾಡಿದ್ದಾರೆ. ಸೊ ಫೆಟಿಗ್ ಗ್ರೂಪಲ್ಲಿ ಇಂಜಿನಿಯರಿಂಗ್ ಮಾಡಿದ್ದಾರೆ ಅವರು. ಮತ್ತು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ ಅಲ್ಲಿ ಅವರು ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ನಿವೃತ್ತರಾಗಿದ್ದಾರೆ. ನಮ್ಮ ಒಬ್ಬರ ಅಕ್ಕ ಅವರು ಗ್ರ್ಯಾಜುಯೇಷನ್ ಮಾಡಿ ಕಾಫಿ ಬೋರ್ಡ್, ಇಂಡಿಯನ್ ಕಾಫಿ ಬೋರ್ಡಲ್ಲಿ ಕೆಲಸದಲ್ಲಿದ್ದರು.
ಆ್ಯಂಡ್ ಅವರು BR ತಗೊಂಡು ನಾವು ಶಿ ಸೆಟ್ಲ್ ಇನ್. ಅಂದರೆ ನಿಮ್ಮ ಮನೆಯಲ್ಲಿ ವಿದ್ಯಾಭ್ಯಾಸಕ್ಕೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಹೌದು, ನಮ್ಮ ತಂದೆ ತಾಯಿ 3 ಜನದ ವಿದ್ಯಾಭ್ಯಾಸನೂ ಮುಂದುವರಿಸಿ ನೋಡಿ ಅದಕ್ಕೆ ಬಹಳ ಗಮನ ಕೊಟ್ಟು ಇದು ಮಾಡಿ ಬೆಳೆಸಿದ್ದಾರೆ. ಯಾಕೆಂದರೆ ಆಗೆಲ್ಲ ಹೆಣ್ಮಕ್ಳ ವಿದ್ಯಾಭ್ಯಾಸ ಅಂತಂದರೆ ಗಂಡು ಮಕ್ಕಳಿಗೆ ಪ್ರಾಧಾನ್ಯತೆ, ಹೆಣ್ಮಕ್ಳದ್ದು ಆಗಲಿ ಬಿಡು ಮದುವೆ ಆದರೆ ಸಾಕು ಅನ್ನೋ ಹಂತದಲ್ಲಿ ಇದ್ದಂಥ ಆದರೆ ನಮ್ಮ ಮನೆಯೊಳಗೆ ಸಮಾನವಾಗಿ ಪ್ರಾಮುಖ್ಯತೆ ಕೊಟ್ಟೇ ಮುಂದೆ ಬೆಳೆಸಿದ್ದಾರೆ ನಮ್ಮನ್ನು. ಒಳ್ಳೆ ಓಕೆ, ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ರಿ, ಆಮೇಲೆ ನಂತರದಲ್ಲಿ HALನಲ್ಲಿ ಏರೋನಾಟಿಕಲ್ ಇಂಜಿನಿಯರ್ ಆಗಿ ಜಾಯಿನ್ ಆಗಿದ್ದು. ಮೊದಲನೇ ಕೆಲಸನೇ ಅಲ್ಲಿಗೆ ಸೇರ್ಕೊಂಡಿದ್ದು. ಹೌದು. ಅದಕ್ಕೆ ಹೇಗೆ ನೀವು ಪ್ರವೇಶ ಪಡೆದಿದ್ದು? ಇದಿತ್ತು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇತ್ತು, ಅದರೊಳಗೆ ಬರೆದು ಉತ್ತೀರ್ಣವಾಗಿ ಆಮೇಲೆ ಇಂಟರ್ವ್ಯೂ ಇತ್ತು. ಇಂಟರ್ವ್ಯೂ ಒಳಗೆ ಉತ್ತೀರ್ಣ ಆದಮೇಲೆ ಎಂಪ್ಲಾಯ್ಮೆಂಟ್ ಇದಾಯಿತು. ಅಂದರೆ ನಾನು ಓದಿದ್ದು ಒಂದು, ಇಲ್ಲಿ ಬಂದು ಸೇರಿದ್ದು ಇನ್ನೊಂದು ಅಂತ ಯಾವತ್ತೂ ಅನಿಸ್ಲಿಲ್ಲ? ಇಲ್ಲ, ನಮಗೆ ಆ್ಯಕ್ಚುಲಿ ಅದೇನು ಅಂತಾರೆ, ಏರೋನಾಟಿಕಲ್ ವಿಂಗ್ ಅನ್ನೋದು ಮೆಕ್ಯಾನಿಕಲ್ ಇದರ ಒಂದು ಪ್ರಭೇದವೇ ಆಗಿದೆ. ಅದರದ್ದೇ ಇಂಪ್ಲಿಮೆಂಟ್ ಮಾಡೋದೆಲ್ಲ ಮೆಕ್ಯಾನಿಕಲ್ ಕಾನ್ಸೆಪ್ಟ್ಸ್ ಏನಿವೆ. ಒಂದು ಸ್ಟ್ರೆಂತ್ ಆಗ್ಬೋದು, ಫೇಟಿಗ್ ಆಗ್ಬೋದು, ಇದು ಯಾವುದೇ ಒಂದು ಇದು ವ್ಯವಸ್ಥೆ ಇದನ್ನು ಮಾಡಬೇಕಾದ್ರೂ ಅಂದರೆ ಓವರ್ ಆ್ಯಂಡ್ ಅಬೌವ್ ನನಗೇನು ಅನುಕೂಲ ಆಯಿತು ಅಂತಂದರೆ, ಟೆಸ್ಟಿಂಗ್ ಗ್ರೂಪಲ್ಲಿ ಇದ್ದಿದ್ದರಿಂದ ನಮಗೆ ಮೆಕ್ಯಾನಿಕಲ್ ಪೂರ್ತಿ ಅದಕ್ಕೆ ಅಳವಡಿಸಿ ನಾವು ಒಂದು ಏರ್ಕ್ರಾಫ್ಟ್, ಕಂಪ್ಲೀಟ್ ಏರ್ಕ್ರಾಫ್ಟ್ ತನಕ, ಪಾರ್ಟ್ಸಿಂದ ಹಿಡಿದು ಕಾಂಪೊನೆಂಟ್ಸಿಂದ ಹಿಡಿದು ಎಲ್ಲ ಪೂರ್ತಿ ಕಂಪ್ಲೀಟ್ ಏರ್ಕ್ರಾಫ್ಟ್ ತನಕ ಟೆಸ್ಟ್ ಮಾಡಿ ಅದನ್ನು ಏರ್ಬೋರ್ನ್ ಆಗೋದಕ್ಕೆ ನಾವು ಪರ್ಮಿಷನ್ ಕೊಡೋದು ಆ ಗ್ರೂಪ್ ಒಳಗೆ ನಾನು ಇದ್ದಿದ್ದು. ಸೊ ಇದು ವಿನ್ಯಾಸ ಡಿವಿಷನ್ ಅಂತಂದರೆ ಡಿಸೈನ್ ಡಿವಿಷನ್, ಏರ್ಕ್ರಾಫ್ಟ್ ಡಿಸೈನ್ ಡಿವಿಷನಲ್ಲಿ. ಹಾಗಾಗಿ ನನಗೆ ಆ ಒಂದು ಉಪಯುಕ್ತತೆ, ನನ್ನ ಓದಿನ ಉಪಯುಕ್ತತೆ ಅಲ್ಲಿ ಬಹಳ ಏನು ಅದು 1-to-1 ಇದರೊಳಗೆ ನನಗೆ ಅನುಕೂಲ ಆಯಿತು. ಅದು ನನ್ನ ಅದೃಷ್ಟ ಅಂತಲೇ ಅಂದ್ಕೊಳ್ತೀನಿ ನಾನು. ಅನಿಲ್ ಕುಮಾರ್ ಅವರೇ, ನೀವು ನಿಮ್ಮ ವೃತ್ತಿ ಬಗ್ಗೆ ಮಾತಾಡಬೇಕಾದ್ರೆ ಇವತ್ತಿಗೂ ಅದೇ ಪ್ಯಾಷನಲ್ಲಿ ನೀವು ಮಾತಾಡೋದನ್ನ, ಯಾಕೆಂದರೆ ಅದು ನನಗೆ ಒಂದು ವಿಷಯ ಹೇಳಬೇಕು ಅಂತಂದರೆ, ನಮ್ಮ HAL ಅನ್ನೋದು ಬ್ಯಾಕ್ ಬೋನ್ ಆಫ್ ಏರ್ ಫೋರ್ಸ್ ಅಂತ ಹೇಳಿ, ಅಂದರೆ ನಾವು ಅದಕ್ಕೆ ಪೂರ್ತಿ ಸಪೋರ್ಟ್ ಮಾಡಿ, ಈಗ ಯಾವುದೇ ಒಂದು ತೇಜಸ್ ಆಗ್ಬೋದು ಅಥವಾ ತೇಜಸ್ ವೇರಿಯಂಟ್ಸ್ ಆಗ್ಬೋದು ಅಥವಾ ಟ್ರೈನರ್ಸ್ ಆಗ್ಬೋದು, ಪ್ರತಿಯೊಂದು ಏರ್ಕ್ರಾಫ್ಟನ್ನು ನಾವು ಮಾಡಿ ಕಾಂಪೊನೆಂಟ್ ಲೆವೆಲಿಂದ ಇನಿಷಿಯಲ್ ಕಾಂಪೊನೆಂಟ್ ಲೆವೆಲಿಂದ ಕಂಪ್ಲೀಟ್ ಏರ್ಕ್ರಾಫ್ಟ್ ತನಕ ಮಾಡಿ ನಾವು ಅದನ್ನು ಸರ್ಟಿಫೈ ಮಾಡಿಸಿ ಅದನ್ನು ಇದಕ್ಕೆ ಏರ್ಬೋರ್ನ್ ಮಾಡೋಕ್ಕೆ ಇದು ಮಾಡಿದ್ದು ಅಂದರೆ ನಮ್ಗೆ ಹೆಮ್ಮೆ ಇದೆ. ನಮ್ಮ ದೇಶದ ಒಂದು ಮುಖ್ಯವಾದ ಒಂದು ಸೇನಾ ವ್ಯವಸ್ಥೆಗೆ ನಾವು ಸಪೋರ್ಟ್ ಮಾಡಿದ್ದೀವಿ, ಅದಕ್ಕೆ ನಾವು ಭಾಗಿಯಾಗಿವಿ ಅನ್ನೋ ಹೆಮ್ಮೆ ಇದೆ. ನನ್ನ ರಕ್ಷಣಾ ವ್ಯವಸ್ಥೆಯಲ್ಲಿ ನಿಮ್ಮದು ಕೊಡುಗೆ ಖಂಡಿತ ಕೊಡುಗೆ ಇದೆ. ಆ್ಯಂಡ್ ಅದು ತುಂಬ ಮೌಲಿಕವಾದ ಕೊಡುಗೆನೇ. ಆ ವಿಷಯದೊಳಗೆ ನನಗೆ ಒಂದು ಇದು ವೃತ್ತಿಯಲ್ಲಿ ನನಗೆ ದ ಬೆಸ್ಟ್ ಡಿಸೈನರ್, ಏರ್ಕ್ರಾಫ್ಟ್ ಡಿಸೈನರ್ ಅಂತ ಹೇಳಿ ಡಾಕ್ಟರ್ VM ಗಾಡ್ಗೆ ಅವರ ಒಂದು ಮೆಮೊರಿಯಲ್ ಇದು ಅವಾರ್ಡನ್ನು 100th ಇಯರ್ ಆಫ್ ಏವಿಯೇಷನ್ ಅಂತ ಹೇಳಿ ಆ ಒಂದು ಫಂಕ್ಷನ್ ಇದರೊಳಗೆ 100ನೇ ವರ್ಷ ಶತಮಾನೋತ್ಸವದಲ್ಲಿ ಚೌಡಯ್ಯ ಮೆಮೊರಿಯಲ್ ಹಾಲಲ್ಲಿ ಜಾರ್ಜ್ ಫರ್ನಾಂಡಿಸ್ ಅವರು ಆವಾಗ ರಕ್ಷಾ ಮಂತ್ರಿ ಆಗಿದ್ದರು, ಅವರ ಕೈಯಿಂದ ನಾನು ಅವಾರ್ಡ್ ತಗೊಂಡಿದ್ದು ಅದೊಂದು ಹೆಮ್ಮೆಯ ವಿಷಯ ನನಗೆ. ನೀವು ಈ ವೃತ್ತಿ ಬಗ್ಗೆ ಎಷ್ಟು ಅಭಿಮಾನದಿಂದ ಮಾತಾಡ್ತಿರೋ ಅಷ್ಟೇ ಅಭಿಮಾನದಿಂದ ನಿಮ್ಮ ಗಾಯನದ ಬಗ್ಗೆನೂ ಮಾತಾಡ್ತೀರಾ. ಆ ಗಾಯನ, ನಿಮ್ಮ ಪ್ರವೃತ್ತಿಯ ಬಗ್ಗೆ ಮಾತಾಡೋಕ್ಕೆ ಮುಂಚೆ ನಿಮ್ಮ ಕಂಠದಿಂದ ಒಂದು ಹಾಡನ್ನು ನಾವು ಕೇಳ್ಬೋದಾ? ಆಗ್ಬೋದು. ಆರು ವಂದಿಸಲೇನು, ಆರು ನಿಂದಿಸಲೇನು, ಆರು ಮುನಿದು ಮಾತಾಡದಿದ್ದೊಡೇನು, ಆರು ಶಾಪಿಸಲೇನು, ಆರು ಕೋಪಿಸಲೇನು, ಜಗನ್ನಾಥ ವಿಠಲನ ಜಗನ್ನಾಥ ವಿಠಲನ ಕಾರುಣ್ಯ ಪಾತ್ರರ ಕರುಣವೆನ್ನೊಳಗಿರೆ, ಆರು ವಂದಿಸಲೇನು, ಆರು ನಿಂದಿಸಲೇನು, ಆರು ಮುನಿದು ಮಾತಾಡದಿದ್ದೊಡೇನು, ದಾಸರಿಗುಂಟೆ ಭಯ ಶೋಕ, ದಾಸರಿಗುಂಟೆ ಭಯ ಶೋಕ, ದಾಸರಿಗುಂಟೆ ಭಯ ಶೋಕ, ವಾಸುದೇವನ ಸದಾ ಸ್ಮರಿಸುವ ದಾಸರಿಗುಂಟೆ ಭಯ ಶೋಕ, ಉಂಟೆ ಭಯ. ಏನು
ಏನ ಮಾಡಿದರು ಅಪರಾಧವ ಕ್ಷಮಿಸುವ, ಏನ ಕೊಟ್ಟುದನು ಕೈಗೊಂಬ. ಏನ ಮಾಡಲು ಅಪರಾಧವ ಕ್ಷಮಿಸುವ, ಏನ ಕೊಟ್ಟುದನು ಕೈಗೊಂಬ. ಏನ ಬೇಡಿದರಿಷ್ಟಾರ್ಥವ ಕೊಡುವ, ಏನ ಬೇಡಿದರಿಷ್ಟಾರ್ಥವ ಕೊಡುವ. ಆದಯಾನಿಧಿ ಅನುಪಮನೆಂಬೋ ಹರಿದಾಸರಿಗುಂಟೆ ಭಯ ಶೋಕ, ದಾಸರಿಗುಂಟೆ ಭಯ ಶೋಕ ಉಂಟೆ ಭಯ. ಬಹಳ ಸೊಗಸಾಗಿ ಹಾಡ್ತೀರಾ ಅನಿಲ್ ಕುಮಾರ್ ಅವರೇ. ಧನ್ಯವಾದಗಳು ಮೇಡಮ್. ತುಂಬ ಸೌಖ್ಯವಾದ ಸಂಗೀತ ನಿಮ್ಮದು. ಧನ್ಯವಾದಗಳು ಮೇಡಮ್. ಇಷ್ಟು ಒಳ್ಳೆ ಕಂಠಸಿರಿ ಇಟ್ಕೊಂಡು ನೀವು ಇದನ್ನ ಯಾಕೆ ಪ್ರೊಫೆಷನ್ ಆಗಿ ತಗೊಳ್ಳಿಲ್ಲ? ಮುಖ್ಯವಾಗಿ ಹೇಳಬೇಕು ಅಂತಂದರೆ, ನನಗೆ ಇದು ಪ್ರವೃತ್ತಿಯಾಗಿ ಇಟ್ಕೊಂಡಿದ್ದೇ ಆಯಿತು. ವೃತ್ತಿಯಾಗಿ ತಗೊಳ್ಳೋಕ್ಕೆ ಯಾಕೆ, ನನ್ನ ಆಫೀಸ್ ಕೆಲಸದಲ್ಲಿ ಅಂದರೆ ನನ್ನ ಡ್ಯೂಟಿ ಬೌಂಡು ನಾನು. ಅಲ್ಲಿ ಒಂದು ದಿನವೂ ಇಷ್ಟು ವರ್ಷ 35 ವರ್ಷ ಸರ್ವೀಸ್ನೊಳಗೆ ಒಂದು ದಿನ ನಾನು ಲೇಟಾಗಿ ಹೋಗಿದ್ದು ಅಂತ ಇಲ್ಲ, ಹೆಚ್ಚು ರಜೆ ಹಾಕಿದ್ದು ಅಂತ ಇಲ್ಲ. ಯಾಕೆ ನನಗದು ಪ್ಯಾಷನು, ಅದು ಕಮಿಟ್ಮೆಂಟು, ನನಗೆ ಒಂದು ಬದ್ಧತೆ ಅಂತ ಇತ್ತು. ಅದರಿಂದ ನಾನು ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟೆ. ಇದು ನನ್ನ ಒಂದು ಈ ಸ್ಟ್ರೆಸ್ ಬಸ್ಟರ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಒಂದು ವಿಷಯದೊಳಗೆ ನನಗೆ ಇದು ತುಂಬ ಸಹಾಯಕವಾಗಿತ್ತು. ನನಗೆ ಯಾವುದೇ ಒಂದು ಥರದ ಒಂದು ಒತ್ತಡ ಅಥವಾ ಯಾವುದೇ ಒಂದು ವೈಯಕ್ತಿಕವಾಗ್ಬೋದು ಅಥವಾ ಒಂದು ಕೆಲಸದ ಒತ್ತಡ ಆಗ್ಬೋದು, ಯಾವುದೇ ಇದ್ರೂ ನಾನು ಇದರೊಳಗೆ ಒಂದು ಇದನ್ನು ಏನು ರಿಲೀಫನ್ನು ಕಂಡುಕೊಳ್ಳೋಕ್ಕೆ ಭಾಳ ಸಹಾಯ ಆಗಿದೆ ನನಗೆ. ಆ್ಯಕ್ಚುಲಾಗಿ ಪ್ರವೃತ್ತಿ ಅಂತಂದ್ರೇನೆ ಅದು ವೃತ್ತಿಗೆ ಪೂರಕವಾದದ್ದು, ಅಂದರೆ ಒಂದು ಭಾಗವಾಗಿರುವಂಥದ್ದು ಅಂತ. ನಮ್ಮ ಜೀವನದ ವೈಯಕ್ತಿಕ ಜೀವನದ ಒಂದು ಭಾಗ ಪ್ರವೃತ್ತಿ. ಅದು ವೃತ್ತಿಗೆ ಸಹಾಯಕವಾಗಿ ನಿಂತ್ಕೋಬೇಕು ಅಂತ ಹೇಳ್ತಾರೆ. ವೃತ್ತಿಯಿಂದ ನಿವೃತ್ತಿ ಆದಮೇಲೆ ಇದು ನಮ್ಮ ಜೀವನಕ್ಕೆ ಒಂದು ಡಿವಿಯೇಷನ್ ಕೊಡೋವಂಥದ್ದು. ಅಂದರೆ ಹೌದಪ್ಪ, ನಾನು ನಿವೃತ್ತಿ ಆಗೋಗ್ಬಿಟ್ಟೆ, ಕೂತ್ಕೊಂಡು ಮನೆಯಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡೋಕ್ಕೆ ಸಮಯ ಕೊಡದೇ ಇರೋವಂಥದ್ದು, ನಿರಾಳವಾಗಿರೋದಕ್ಕೆ ಸಹಾಯ ಮಾಡೋವಂಥದ್ದು ಅಲ್ವಾ? ಹೌದು. ನಿಮ್ಗೇನು ಅನ್ಸುತ್ತೆ? ಈಗ ನನಗೆ ಹಾಗೆ ಆಗಿದ್ದು, ಆ ಕೆಲಸದಲ್ಲಿ ಇರೋ ತನಕನೂ ನಾನು ಇದನ್ನು ಮುಂದುವರಿಸ್ಕೊಳ್ತಾ ಇದ್ದೆ, ಪ್ರೋಗ್ರಾಮ್ಸ್ ಕೊಡ್ತಾ ಇದ್ದೆ. ನನ್ನ ಹೆಚ್ಚಿನ ಆಸಕ್ತಿ ಅಂತಂದರೆ ಹರಿದಾಸ ಸಾಹಿತ್ಯದಲ್ಲಿ. ಯಾಕೆಂದರೆ ಜನಗಳಿಗೆ ನೇರವಾಗಿ ಮುಟ್ಟತ್ತೆ, ಜನಗಳ ಮನಸ್ಸಿಗೆ ತುಂಬ ಹೃದಯ ಸ್ಪರ್ಶಿಯಾಗಿ ಮುಟ್ಟತ್ತೆ. ನಮ್ಮ ಒಂದು ದೈನ್ಯತೆ ಇರ್ಬೋದು, ನಮ್ಮ ಶರಣಾಗತಿ ಇರ್ಬೋದು, ಅಥವಾ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂಥ ಇನ್ಯಾರನ್ನೂ ನಾವು ಕೇಳೋಕ್ಕಾಗಲ್ಲ. ನಾವು ಅರಿಕೆ ಮಾಡ್ಕೊಳ್ಳೋದು ಅಥವಾ ನಮ್ಮ ದೈನ್ಯ ನಾವು ಒಪ್ಪಿಸ್ಕೊಳ್ಳೋದು ಎಲ್ಲರೂ. ಎಷ್ಟೋ ಸರಿ ಕೋಪ ಬಂದು ಬೈಯೋದು, ನಿಂದಾಸ್ತುತಿಗಳನ್ನು ಮಾಡಿದ್ದಾರೆ ಮಹಾನುಭಾವರು. ಅದು ನಮಗೆ ನಮ್ಮ ಜೀವನಕ್ಕೆ ಅಥವಾ ನಮ್ಮ ಒಂದು ದೈನಂದಿನ ಜೀವನಕ್ಕೆ ಹತ್ತಿರವಾದಂಥದ್ದು ಆ್ಯಂಡ್ ಮನಸ್ಸಿಗೆ ಮುಟ್ಟೋ ಅಂಥದ್ದು. ಅದಕ್ಕಾಗಿ ನನಗೆ ಹರಿದಾಸ ಸಾಹಿತ್ಯದಲ್ಲಿ ಹೆಚ್ಚಿನ ಆಸಕ್ತಿ, ಪ್ರವೃತ್ತಿ ಕೂಡ. ಅಂದರೆ ಅದರೊಳಗೆ ನಾನು ಈ ಥೀಮ್ಯಾಟಿಕ್ ಆಗಿ ಪುರಂದರದಾಸರದೇ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀನಿ, ಕನಕದಾಸರದೇ ಪೂರ್ತಿ ಪ್ರೋಗ್ರಾಮ್ ಅಂತ ಕೊಟ್ಟಿದ್ದೀನಿ. ಅದಲ್ಲದೆ ಹರಿದಾಸ ಪರಂಪರೆ ಅಂತ ಹೇಳಿ ಕೊಟ್ಟಿದ್ದೀನಿ. ಇದಕ್ಕೆಲ್ಲ ನಮ್ಮ ಇವರು ಡಾಕ್ಟರ್ ಹರ ನಾಗರಾಜಾಚಾರ್ಯ ಅಂತ ಅವರ ವ್ಯಾಖ್ಯಾನ ಮತ್ತು ನನ್ನ ಹಾಡುಗಾರಿಕೆ, ಈ ಥರ ಎಲ್ಲ ಪ್ರೋಗ್ರಾಮ್ಸ್ ಇದು ಮಾಡಿ. ಅಂದರೆ ನೀವು ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದೀರಾ? ಹೌದು, ಕೊಡ್ತಾ ಇದ್ದೀನಿ. ಈಗ ನಿವೃತ್ತಿ ಆದ್ಮೇಲೆ ಇಲ್ಲ, ಮುಂಚೆನೂ ಕೊಡ್ತಾ ಇದ್ದೀನಿ. ಅದು ನನ್ನ ಭಾಗನೇ ಆಗಿ ಹೋಗಿದೆ. ನಾನು ಈವನ್ ಆಫೀಸ್ ಕೆಲಸ ಇದ್ದಾಗ್ಲೂ ನಾನು ಸಾಯಂಕಾಲದ ಹೊತ್ತು ಅವಕಾಶ ಮಾಡಿಕೊಂಡು ಕಲಿತು ಅದನ್ನು ಮುಂದುವರಿಸ್ತಾ ಇದ್ದೀನಿ. ಹೇಗೆ ಆರಂಭ ಮಾಡಿದ್ರಿ ಈ ಗಾಯನ ಶಿಕ್ಷಣವನ್ನು ಅಂತಂದರೆ ನಾನು ಕೆಲಸಕ್ಕೆ ಸೇರಿದ ಮೇಲೆ ನಾನು ಶುರು ಮಾಡಿದ್ದು. ಯಾಕೆಂದರೆ ಅಲ್ಲಿ ತನಕ ನಮ್ಮ ಮನೆಯೊಳಗೆ ಓದು ಮುಖ್ಯ ಅನ್ನೋ ಒಂದು ಇದನ್ನು ತಂದುಬಿಟ್ಟಿದ್ರು ಕಾನ್ಸೆಪ್ಟು. ಹಾಗಾಗಿ ಅಲ್ಲಿ ತನಕ ಒಂದು ಹರಿದಾಸ ಸಾಹಿತ್ಯದ ಕಾಂಪಿಟೇಷನು, ಇದರೊಳಗೆ ಪ್ರೈಸ್ಗಳು, ಪಾರಿತೋಷಿಕಗಳು ತೊಗೊಂಡಿದ್ದು ಇದೆ. ಆದರೆ ಮುಖ್ಯವಾಗಿ ನಾನು ಶುರು ಮಾಡಿದ್ದು ಅಂತಂದರೆ ನಮ್ಮ ಇದು ಕೆಲಸಕ್ಕೆ ಸೇರಿ ಒಂದು ಹಂತಕ್ಕೆ ಬಂದ ಮೇಲೇ. ಆವಾಗ ನಮ್ಮ ಬೆಳಕವಾಡಿ ರಂಗಸ್ವಾಮಿ ಅಯ್ಯಂಗಾರ್ ಅಂತ ದೊಡ್ಡ ವಿದ್ವಾಂಸರು, ನಮ್ಮ ನಾಡಿನ ಹಿರಿಯ ವಿದ್ವಾಂಸರು, ಅವರು ನನಗೆ ತುಂಬ ಒಳ್ಳೆಯ ಮಾರ್ಗದರ್ಶನ ಮಾಡಿ ನಾವು ತುಂಬ ಅವರು ಋಣಿಯಾಗಿದ್ದೀನಿ. ಅವರು ನನ್ನ ಒಂದು ಹಾದಿಗೆ ತಂದರು. ಅವರ ನಂತರದಲ್ಲಿ ನಾನು ಶ್ರೀ ತ್ಯಾಗರಾಜನ್, RN ತ್ಯಾಗರಾಜನ್ ಅಂತ ಹೇಳಿ ನಮ್ಮ ರುದ್ರಪಟ್ನಂ ಬ್ರದರ್ಸ್ ಎಲ್ಲ ಹಿರಿಯರು, ಅವರ ಮಾರ್ಗದರ್ಶನದಲ್ಲಿ ಪದ್ಮಶ್ರೀ ಪ್ರಶಸ್ತಿ ವಿಜೇತರು, ಅವರ ಮಾರ್ಗದರ್ಶನದಲ್ಲಿ ಮುಂದುವರಿತಾ ಇದ್ದೀನಿ. ಅವರು ನನಗೆ ಭಾಳ ಒಂದು ಮಾರ್ಗದರ್ಶನ ಮಾಡಿ ತುಂಬ ಮೌಲಿಕವಾದ ವಿಷಯಗಳನ್ನು ತಂದು ಕೊಟ್ಟಿದ್ದಾರೆ. ಅವರ ಸ್ಮರಣೆಗಳು, ಇದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ.
ಆ, ಈ ಒಂದು ನಿವೃತ್ತಿಯ ನಂತರ ಈಗ ನೀವು ಮುಂಚೆ ನಿಮ್ಮ ಒಂದು ಮನಸ್ಸಿಗೆ ಹತ್ತಿರವಾದಂಥ ವೃತ್ತಿ, ನೀವು ಕಾರ್ಯೋನ್ಮುಖರಾಗಿದ್ದಂಥದ್ದು ಎಚ್ ಎ ಎಲ್ ಅಲ್ಲಿ ಏರೋನಾಟಿಕಲ್ ಇಂಜಿನಿಯರ್ ಆಗಿದ್ರಿ. ಅಲ್ಲಿ ಹಂತ ಹಂತವಾಗಿ ಮೇಲೆ ಹತ್ತಾ ಹೋದ್ರಿ. ನಿವೃತ್ತಿಯ ಹೊತ್ತಿಗೆ ಬಹುಶಃ ನಿಮ್ಮ ಡೆಸಿಗ್ನೇಷನ್ ಸಾಕಷ್ಟು ಮೇಲೆ ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಉಪಮಹಾನ್ ನಿರ್ದೇಶಕ ಅಂತ. ಆ ಒಂದು ಹಂತದಿಂದ ನಿವೃತ್ತಿಯಾದಾಗ ಎಲ್ಲೋ ಒಂದು ಖಾಲಿತನ ಕಾಡಿದ್ದುಂಟ? ಇಲ್ಲ, ನಾನು ಅದನ್ನು ಮಾನಸಿಕವಾಗಿ ತಯಾರು ಮಾಡಿಕೊಂಡಿದ್ದೆ. ಒಂದು. ಎರಡನೆಯದು, ನನಗೆ ಖಾಲಿ ಅನ್ಸಕ್ಕೆ ಸಾಧ್ಯನೇ ಇಲ್ಲ. ನನಗೆ ಇದು ಪ್ರವೃತ್ತಿಯಾಗಿದ್ದನ್ನು ನಾನು ಮೂಲ ಸ್ರೋತವಾಗಿ ನಾನು ತೊಗೊಂಡ್ಬಿಟ್ಟೆ. ಹಾಗಾಗಿ ನನಗದು ಹೆಚ್ಚಿನ ಆ ಟ್ರಾನ್ಸಿಷನ್ ಅನ್ನೋದು ನನಗೆ ಹೆಚ್ಚು ಕಾಡಲಿಲ್ಲ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಸಾಮಾನ್ಯವಾಗಿ ನಿವೃತ್ತಿ ಅಂತಂದ ತಕ್ಷಣ ಏನೋ ಒಂದು ರೀತಿಯ ಖಾಲಿತನ, ಇನ್ನೇನು ಮುಂದೇನು ಅನ್ನೋ ಪ್ರಶ್ನೆ ಹೇಳೋದು ಸಾಮಾನ್ಯ ಅಲ್ವಾ? ನನಗೆ ಹಾಗಾಗಲಿಲ್ಲ. ಯಾಕೆಂದರೆ ನಾನು ಅದನ್ನು ಒಂದು ಮಾನಸಿಕವಾಗಿ ತಯಾರಿ ನಡೆಸ್ಕೊಂಡಿದ್ದೆ. ಒಂದು. ಎರಡನೇದು, ನನಗೆ ಅದು ವೃತ್ತಿಯನ್ನು ಎಷ್ಟು ಶ್ರದ್ಧೆಯಿಂದ ಎಷ್ಟು ಬದ್ಧತೆಯಿಂದ ನಡೆಸ್ಕೊಟ್ನೋ ಅದು ನನ್ನ ಈ ವೈಯಕ್ತಿಕ ಜೀವನಕ್ಕೆ ನನಗೀಗ ಸಾಕಷ್ಟು ಸಮಯ ಇದೆ. ನಾನು ಜ್ಞಾನ ಸಂಪಾದನೆಗೆ ನಾನೀಗ ಓದುತ್ತಾ ಇದ್ದೀನಿ, ಸಂಸ್ಕೃತದ ಇದನ್ನು ಮುಂದುವರಿಸ್ಕೋತಾ ಇದ್ದೀನಿ. ಹೀಗಾಗಿ ನಾನು ಖಾಲಿ ಕೂತಿದ್ದೀನಿ ಅಂತ ಯಾವತ್ತೂ ಅನಿಸಿಲ್ಲ. ನಾನು ಐ ಕೀಪ್ ಮೈಸೆಲ್ಫ್ ಎಂಗೇಜ್ಡ್. ಈಗ ನೀವು ಹೇಳ್ತಾ ಇದ್ರಿ ಏನೋ ನಿಂದಾಸ್ತುತಿಗಳ ಬಗ್ಗೆನೇ ಇರಬಹುದು, ಹರಿದಾಸರ ಪರಂಪರೆ ಬಗ್ಗೆ ಇರಬಹುದು, ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ನೀವು ಕಾರ್ಯಕ್ರಮ ಕೊಟ್ಟಿದ್ದೀರಾ ಅಂತ. ಅದರ ಒಂದು ತುಣುಕನ್ನು ನಮಗೆ ಕೇಳಿಸೋದಾದ್ರೆ, ಹರಿದಾಸರು ಎಷ್ಟು ಚೆನ್ನಾಗಿ ದೇವರನ್ನ ಚೇಡಿಸ್ತಾರೆ ಅಂತಂದರೆ, ಇದು ನೀನು ಯಾಕೆ ಬೇಕು, ನನಗೆ ನಿನ್ನ ನಾಮ ಇದ್ದರೆ ಸಾಕು ಅನ್ನೋಷ್ಟು ಒಂದು ಕೆಚ್ಚಿಂದ ಒಂದು ಸಲಿಗೆಯಿಂದ ಅವರು ಹೇಳ್ತಾರೆ ಅಂತಂದರೆ, ಅದನ್ನು ನಿಜವಾಗ್ಲೂ ನಾವು ಮೆಚ್ಚಬೇಕಾದಂಥ ವಿಷಯ. ಅದನ್ನು ಒಂದು ತುಣುಕು ಹೇಳಿ ಮಾಡಿ. ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ, ನೀನ್ಯಾಕೋ ನಿನ್ನ ಹಂಗ್ಯಾಕೋ. ಮಾಲೆಯ ಸಭೆಯಲ್ಲಿ ಸೀರೆಯ ಸೆಳೆವಾಗ ಕೃಷ್ಣ ಕೃಷ್ಣ ಎಂಬೋ ನಾಮವೇ ಕಾಯ್ತು, ಕೃಷ್ಣ ಕೃಷ್ಣ ಎಂಬೋ ನಾಮವೇ ಕಾಯ್ತು, ನೀನ್ಯಾಕೋ ನಿನ್ನ ಹಂಗ್ಯಾಕೋ. ನಿನ್ನ ನಾಮಕ್ಕೆ ಸರಿ ಕಾಣೆನು ಜಗದೋಳು, ನಿನ್ನ ನಾಮಕ್ಕೆ ಸರಿ ಕಾಣೆನು ಜಗದೋಳು, ಘನ ಮಹಿಮ ಸಿರಿ ಪುರಂದರ ವಿಠಲ, ಘನ ಮಹಿಮ ಸಿರಿ ಪುರಂದರ ವಿಠಲ, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ ರಂಗ. ನಾವು ಮಾತಾಡಬೇಕಾದ್ರೆ ಈ ಹಾಡು ಕೇಳೋಕ್ಕೆ ಮುಂಚೆ ಒಂದು ವಿಷಯ ಮಾತಾಡ್ತಿದ್ವಿ, ನಿವೃತ್ತಿಯ ನಂತರ ಒಂದು ಖಾಲಿತನ ಕಾಡತ್ತಾ ಅಂತ. ಹಿರಿಯರಿಗೆ ಈ ಪ್ರವೃತ್ತಿ ಈ ಒಂದು ಹಿನ್ನೆಲೆನಲ್ಲೇ ಪ್ರಾಮುಖ್ಯ ಅಂತ ನಿಮ್ಗೆ ಅನ್ಸತ್ತಾ? ಹೌದು. ನಾವು ಕೆಲಸದಲ್ಲಿದ್ದಾಗ ನಮಗೆ ಒಂದು ಸ್ಥಾನಮಾನ ಇರುತ್ತೆ, ಒಂದು ಜವಾಬ್ದಾರಿ ಇರುತ್ತೆ, ನಾವು ಒಬ್ಬರಿಗೆ ಒಂದು ಆನ್ಸರಬಲ್ ಅನ್ನೋ ಲೆವೆಲ್ ಇರ್ತೀವಿ, ಅಥವಾ ನಾವು ಇನ್ನೊಬ್ಬರಿಂದ ಅದನ್ನು ನಿರೀಕ್ಷೆ ಮಾಡಿರ್ತೀವಿ, ಅವರ ಜವಾಬ್ದಾರಿ ಹೇಗೆ ನಿರ್ವಹಿಸ್ತಾ ಇದ್ದಾರೆ ಅಂತ. ಅವೆಲ್ಲ ನಮಗೆ ಜವಾಬ್ದಾರಿ ಇರುತ್ತೆ. ಒಂದು ಸಲ ಅಲ್ಲಿಂದ ಹೊರಗಡೆ ಬಂದ ಮೇಲೆ ಎಲ್ಲ ಜವಾಬ್ದಾರಿಗಳನ್ನ ಮುಗಿಸ್ಕೊಂಡು ಸಂತೋಷವಾಗೇ ಬಂದರು, ಅಥವಾ ಇದಾಗಿ ಒಂದು ಸ್ವಲ್ಪ ಮನಸ್ಸಿನ ಇದರಿಂದ ಬಂದ್ರೂ ಅಲ್ಲಿ ಹೊರಗಡೆ ಬಂದ ಮೇಲೆ ನಮಗೆ ಯಾವುದೇ ಒಂದು ಬದ್ಧತೆಗಳು ಇದಿಲ್ಲದೆ ಆಗೋಗ್ಬಿಡುತ್ತೆ. ಒಂದು ಯಾವುದೇ ಒಂದು ನಿಯಮಗಳು ನೀತಿ ಇದುಗಳು ಇಲ್ಲದೆ ಹೋಗುವಾಗ ನಮಗೇನೋ ಒಂಥರ ಖಾಲಿ ಆಗ್ಬಿಡ್ತೀವೇನೋ. ಯಾಕೆ ನಮ್ಗೆ ಇನ್ನೇನು ನಾವು ಯಾವುದೇ ಜವಾಬ್ದಾರಿನ ತೊಗೊಂಡಿಲ್ಲ, ಎಲ್ಲ ಮುಗಿದೋಯ್ತು, ಅಥವಾ ನಮಗೆ ಇನ್ಯಾರ ಜವಾಬ್ದಾರಿನೂ ಇಲ್ಲ, ಈ ಥರ ಬಂದುಬಿಟ್ಟಾಗ ನಮಗೆ ಒಂದು ಖಾಲಿತನ ಅನ್ನಿಸ್ಬಹುದು. ಅದ್ರ ಜೊತೆಗೆ ಮನೆ ಒಳಗೂ ಮಕ್ಕಳು ಆದರೂ ಬೆಳೆದ ಮಕ್ಕಳಿದ್ದುವಾಗ ಅವರ ಜೀವನದೊಳಗೆ ಅವರು ತೊಡಗಿರ್ತಾರೆ, ಅವರ
ವೃತ್ತಿ ಅವರ ಒಂದು ವೈಯಕ್ತಿಕ ಜೀವನಗಳಲ್ಲಿ ಅವರು ನಿರತರಾಗಿರ್ತಾರೆ. ಹಾಗಾಗುವಾಗ ನಮ್ಮ ಬಗ್ಗೆ ಹೆಚ್ಚು ಗಮನ ಕೊಡೋಕೆ ಅವ್ರಿಗೆ ಆಗೋದಿಲ್ಲ. ಅವಾಗ ನಮಗೇನು ಅನಿಸುತ್ತೆ ಅಂತಾರೆ, ನಾವು ಯಾರಿಗೂ ಬೇಡವಾಗ್ತಾ ಇದ್ದೀವೇನೋ, ನಾವು ಯಾರೋ ಇದ್ರೊಳಗೂ ಒಂದು ವ್ಯವಸ್ಥೆ ಒಳಗೆ ನಾವು ಹೊರಗಾಗ್ತಾ ಇದ್ದೀವೇನೋ ಅನ್ನೋ ಒಂದು ಅನಿಸಿಕೆ ಬಂದ್ಬಿಡ್ಬೋದು. ಆದರೆ ಅದನ್ನು ನಿವಾರಿಸ್ಕೊಂಡು ಅದನ್ನು ನಮ್ಮನ್ನೇ ನಾವೇ ಇನ್ನೊಂದು ಪ್ರವೃತ್ತಿಯಲ್ಲಿ ತೊಡಗಿಸ್ಕೊಂಡಾಗ ನಮಗೆ ಖಾಲಿತನ ಆಗೋದಿಲ್ಲ. ನಮಗೆ ಯಾರೋ ಬೇರೆಯವರು ನಮಗೆ ಗಮನಿಸಬೇಕು ಅಥವಾ ಬೇರೆಯವ್ರು ನಮಗೆ ಅಟೆನ್ಷನ್ ಕೊಡಬೇಕು ಅನ್ನೋ ಅವಶ್ಯಕತೆಗಿಂತ ನಾವೇ ನಮ್ಮನ್ನು ನೋಡ್ಕೊಳ್ಳೋಣ, ನಾವು ಇನ್ನೊಬ್ರಿಗೆ 4 ಜನಕ್ಕೆ ಏನೋ ತಿಳಿದಿರೋ ವಿಷಯ ಹೇಳ್ಕೊಡೋಣ. ಈ ಒಂದು ಇದನ್ನು ಇಟ್ಕೊಂಡಾಗ, ಯಾಕೆ ನಾವೆಷ್ಟೋ ಕಲ್ತಿದ್ದೀವಿ ಓವರ್ ಎ ಪೀರಿಯಡ್ ಆಫ್ 60 ಇಯರ್ಸು, ನಾವೆಷ್ಟೊಂದು ವಿಷಯ ಸಂಗ್ರಹ ಮಾಡಿದ್ದೀವಿ. ಅದನ್ನು ನಮ್ಮ ಮುಂದಿನವ್ರಿಗೆ ಅಥವಾ ನಮ್ಮ ಯಾರೋ ಅದನ್ನ ಅವಶ್ಯಕತೆ ಇರೋರಿಗೆ ತಿಳಿಸ್ಕೊಡೋಣ. ಹಾಗಾಗಿ ನಾವು ಖಾಲಿ ಇರಬೇಕು ಅಥವಾ ನಾವು ನಿರುಪಯೋಗಿಗಳು ಅನ್ನೋ ಇದನ್ನು ತಗೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಇದು ನಮ್ಮನ್ನು ನಾವು ಪ್ರವೃತ್ತಿಯಲ್ಲಾಗಲಿ ನೀವು ವೃತ್ತಿಯಾಗಲಿ ನಾವು ತೊಡಗಿಸ್ಕೊಳ್ಳೋಕ್ಕೆ ಸಾಕಷ್ಟು ಅವಕಾಶಗಳಿದೆ ಅಂತ ನನ್ನ ಅನಿಸಿಕೆ. ಏನು ಈಗ ನನಗೆ ಏನು ಕಲೆ ಇಲ್ಲ, ಆದರೆ ನಾನು ನಿವೃತ್ತಿ ಆಗಿದ್ದೀನಿ ಅಂತಂದಾಗ ಖಾಲಿತನ ಕಾಡುತ್ತೆ ಅಂದರೆ ಬಹುಶಃ ಆತ್ಮಸಾಧನೆಯ ಹಾದಿಯನ್ನಾದರೂ ಕಂಡ್ಕೋಬೋದೇನೋ. ಖಂಡಿತ. ಯಾಕೆಂದರೆ ನಾವು ಇಷ್ಟು ವರ್ಷ ನಾವೇನೋ ಒಂದು ದಾರಿಯೊಳಗೆ ನಡೆದ್ವಿ, ಇನ್ನೊಂದು ಕಡೆ ನಾವು ಇನ್ನೊಂದು ಭಾಗದಲ್ಲಿ ನಾವು ಗಮನ ಇಟ್ಟಿರಲಿಕ್ಕಿಲ್ಲ. ಅದನ್ನು ನಾವು ಇದು ತೆರೆಯದೇ ಇರುವಂಥ ಭಾಗವನ್ನು ನಾವು ತೆರೆದು ಹೊಸ ಪುಸ್ತಕವನ್ನು ಓದುವಂಥ ಓದಿ ನಾವು ಜ್ಞಾನ ಸಂಪಾದನೆ ಮಾಡ್ಬೋದು ಅಥವಾ ಜನಗಳನ್ನು ಚರ್ಚೆ ಮಾಡಿ ಸಂಪಾದನೆ ಮಾಡ್ಬೋದು. ಈ ಥರ ಎಲ್ಲ ಅವಕಾಶಗಳಿದೆ. ಇವತ್ತಿನ ದಿನ ಒಂದು ವಿದ್ಯುನ್ಮಾನ ಮಾಧ್ಯಮ ಆಗ್ಬೋದು ಅಥವಾ ಯಾವುದೇ ಒಂದು ಮಾಧ್ಯಮಗಳಿಂದ ಮೂಲಕ ಆಗಿ ನಾವು ನಮ್ಮನ್ನು ವ್ಯಕ್ತಿಗಳನ್ನಾಗಿ ರೂಪಿಸ್ಕೊಳ್ಳೋದಕ್ಕೆ ದಾರಿಗಳು ಬೇಕಾದಷ್ಟಿದೆ. ಜ್ಞಾನ ಸಂಪಾದನೆಗಂತೂ ಇವಾಗ ತುಂಬ ಯಾವುದು ನೀವು ಒಂದು ಕ್ಲಿಕ್ ಆಫ್ ಎ ಬಟನ್ ಒಳಗೆ ನಿಮಗೆ ಪ್ರಪಂಚ ಪೂರ್ತಿ ತೆರೆದುಕೊಳ್ಳುತ್ತೆ. ಹಾಗಿರುವಾಗ ನಮಗೆ ಹೊಸ ವಿಷಯಗಳನ್ನ ಪ್ರಾಯೋಗಿಕವಾಗಿ ನೋಡೋ ಅಂಥದ್ರೊಳಗೆ ಬೇಕಾದಷ್ಟು ಅವಕಾಶಗಳಿದೆ. ಅಂದರೆ ಆ ಹೊಸ ಜೀವನಕ್ಕೆ ಹೆಜ್ಜೆ ಇಡೋಷ್ಟು ಮನಸ್ಸು ನಮ್ಮ ಹಿರಿಯರಲ್ಲಿದ್ದಾಗ ಬಹುಶಃ ಈ ಒಂದು ಕ್ಷುಲ್ಲಕ ಕಾರಣಗಳಿಗೆ ಬೇಸರ ಆಗುವಂಥದ್ದು, ಮನೆಯಲ್ಲಿ ಸಂಬಂಧಗಳು ಬಿರುಕು ಕಾಣುವಂಥದ್ದು, ಇದನ್ನೆಲ್ಲ ತಪ್ಪಿಸ್ಬಹುದಾ? ಖಂಡಿತ ತಪ್ಪಿಸ್ಬೋದು. ಯಾಕೆ ನಾವು ನಮ್ಮ ಬಗ್ಗೆ ನಮಗೆ ಬೇಜಾರಾದಾಗ ನಾವು ಇನ್ನೊಬ್ಬರ ಬಗ್ಗೆ ಬೇಜಾರು ತೋರಿಸ್ತೀವಿ. ನಮ್ಮ ಬಗ್ಗೆ ನಮಗೆ ಒಂದು ಗೌರವ, ನಮಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರುವಾಗ ಬೇರೆಯವ್ರ ಬಗ್ಗೆ ನಮ್ಗೆ ಆ ಥರ ಒಂದು ಭಾವನೆ ಬರೋದಿಲ್ಲ. ಅದು ನನ್ನ ಅನಿಸಿಕೆ. ಈ ಜನ್ರೇಷನ್ ಗ್ಯಾಪ್ ಬಗ್ಗೆ ಈಗ ನೀವೇ ಹೇಳ್ತಾ ಇದ್ರಿ, ಮನೆಯಲ್ಲಿ ಮಕ್ಕಳು ನನಗೆ ಗಮನ ಕೊಡೋದಿಲ್ಲ ಅನ್ನೋ ಆಲೋಚನೆ ಬರೋದನ್ನು ತಪ್ಪಿಸ್ಕೋಬಹುದು ಅಂತ. ಈ ಜನ್ರೇಷನ್ ಗ್ಯಾಪ್ ಅಥವಾ ಈ ನೆಕ್ಸ್ಟ್ ಜನ್ರೇಷನ್ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಹಿರಿಯರಾಗಿ? ಸಹಜವಾಗಿ ಒಂದು ಜನ್ರೇಷನ್ ಗ್ಯಾಪು ಇರೋದು ಸಹಜನೇ. ಯಾಕೆಂದರೆ ನಾವು ಬೆಳೆದ ಈಗ ನಮ್ಮ ತಂದೆ ತಾಯಿಗಳಿಗೆ ಅಥವಾ ನಮ್ಮ ಮುಂದಿನವ್ರಿಗೂ ನಮ್ಮ ತಂದೆ ತಾಯಿಗಳು ನಮಗೆ ಹೇಗೆ ಒಂದು ವ್ಯತ್ಯಾಸ ಇದಿತ್ತು 10-15 ವರ್ಷಕ್ಕೆ ಗ್ಯಾಪ್ ಆಗಿಬಿಡುತ್ತೆ. ಸೊ ಅದೇ ಥರನೇ ನಮಗೆ ನಮ್ಮ ಮಕ್ಕಳಿಗೆ ಆ ಒಂದು ಗ್ಯಾಪ್ ಇರೋದು ಸಹಜನೇ ಅದು. ಆದರೆ ನಾವೇನು ಮಾಡಬೇಕು ಅಂದರೆ ಎಷ್ಟೋ ವಿಷಯಗಳನ್ನು ನಮಗಾಗದೇ ಇರೋದನ್ನು ನಾವು ಹೊಂದಿಸ್ಕೊಂಡು ಹೋಗ್ತೀವಲ್ವ, ಆ ಥರ ನಾವು ಅವ್ರನ್ನೂ ಅಕಾಮಡೇಟ್ ಮಾಡ್ಕೊಂಡು ಅವ್ರನ್ನೂ ನಾವು ಸಹಕಾರ ತಗೊಂಡು ಅವರ ಭಾವನೆಗಳಿಗೂ ಬೆಲೆ ಕೊಟ್ಟು ನಾವು ಒಂದು ಗೌರವನ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು ಅಂತ ನನ್ನ ಅನಿಸಿಕೆ. ಒಳ್ಳೆಯದು ಅನಿಲ್ ಕುಮಾರ್ ಅವರೇ, ತುಂಬ ಚೆನ್ನಾಗಿ ಹೇಳಿದ್ರಿ. ಅಂತಂದರೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಇರುವಂಥ ಈ ಭೇದ ಭಾವಗಳನ್ನು ಮನಸ್ಸನ್ನು ಕುಗ್ಗಿಸ್ಕೊಳ್ದೆ ವಿಶಾಲ ಹೃದಯದಿಂದ ನೋಡಿದಾಗ ವಿಶಾಲ ಮನೋಭಾವ, ವಿಶಾಲ ದೃಷ್ಟಿ ನಮ್ದಾಗತ್ತೆ, ಹೊಂದಾವಣಿಕೆ ತಾನಾಗೇ ಬರುತ್ತೆ ಅನ್ನೋ ಮಾತು. ಅದಕ್ಕೆ ಪ್ರವೃತ್ತಿ ಪೂರಕ ಆಗತ್ತೆ ಹಿರಿಯರಿಗೆ ಅಂತ ಹೇಳಿದ್ರು. ಈ ಒಂದು ಬಾಳಬೆಳಕು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಜೀವನದ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ, ಹಾಗೆ ನಿಮ್ಮ ಸುಮಧುರ ಕಂಠದ ಗಾಯನವನ್ನೂ ನಮಗೆ ಕೇಳಿಸ್ತಾ ಒಳ್ಳೆ ಮಾತುಗಳನ್ನು ಹಂಚಿಕೊಂಡಿದ್ದೀರಾ. ಅದಕ್ಕಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಕೇಳಿದರೆ ಇವತ್ತಿನ ಬಾಳಬೆಳಕು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದವರು ವೃತ್ತಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರು, ಹಾಗೇನೇ ಗಾಯನವನ್ನು ಪ್ರವೃತ್ತಿಯಾಗಿ ಉಳಿಸ್ಕೊಂಡಿರುವಂಥ ಅನಿಲ್ ಕುಮಾರ್ ಅವರು. ಈ ಒಂದು ಸಂದರ್ಶನದ ಜೊತೆ ಇವತ್ತಿನ ಬಾಳಬೆಳಕು ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ. ಮತ್ತೆ ಸಿಗೋಣ. ನಮಸ್ಕಾರ.